ಒಂದು ವರ್ಷದಿಂದ ಕೊಟ್ಟಂತಹ ಹೇಳಿಕೆಗಳು ಕೇವಲ ಯತ್ನಾಳ್ ಒಬ್ಬರೇ ಕೊಟ್ಟಂತಹ ಹೇಳಿಕೆಗಳಲ್ಲ. ಖಂಡಿತವಾಗಿಯೂ ದೆಹಲಿಯಲ್ಲಿರುವಂತಹ ಒಂದು ಟೀಮ್ ಯತ್ನಾಳ್ ಅವರಿಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದೆ. ಹಾಗಾಗಿಯೇ ಒಬ್ಬ ಯಡಿಯೂರಪ್ಪ ಅವರನ್ನು, ಒಬ್ಬ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರನ್ನು ಎದುರಾಕೊಳ್ತಾರೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟದವ್ರು ಯಾರು ಎದುರಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೆಹಲಿಯಲ್ಲಿ ಕೆಲವರು ಇದ್ದುಕೊಂಡು ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದ ಬಗ್ಗೆ ಮಾತನಾಡಿದ್ರೆ ನಗುವಂಥವ್ರು ಮತ್ತು ಖುಷಿ ಪಡುವಂಥವ್ರನ್ನು ಖುಷಿ ಕೊಡುವ ಸಲುವಾಗಿ ಯತ್ನಾಳ್ ಅವರು ಅಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಲೇ ಹೋದರು. ಅದಕ್ಕೆ ಯತ್ನಾಳ್ ಅವರು ಅಂದ್ಕೊಂಡಿದ್ದೇನು ಅಂತ ಹೇಳಿದ್ರೆ, ನನಗೆ ಸಂಪೂರ್ಣವಾದಂಥ ಒಂದು ಸಪೋರ್ಟ್ BJP ಹೈಕಮಾಂಡ್ ಮಟ್ಟದಲ್ಲಿದೆ. ನಾನು ಯಾಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರಿಗೆ ಎದುರಬೇಕು, ನಾನು ಯಾಕೆ ರಾಘವೇಂದ್ರ ಅವ್ರಿಗೆ ಎದುರಬೇಕು, ನಾನು ಪಕ್ಷದ ಕಟ್ಟಾಳು, ಹಿಂದುತ್ವದ ಕಟ್ಟಾಳು, ನನಗಿಂತಲೂ ಹೋರಾಟ ಮಾಡೋರು ಯಾರು, ನನಗಿಂತಲೂ ಹಿಂದುತ್ವದ ಬಗ್ಗೆ ಒತ್ತಿ ಹೇಳೋರು ಯಾರು, ನನಗಿಂತಲೂ ಮುಸ್ಲಿಮರನ್ನು ವಿರೋಧ ಮಾಡಿ ಹೇಳಿಕೆ ಕೊಡುವಂಥವ್ರು ಯಾರು, ಇಂಥ ಒಂದು ವಿಚಾರಗಳನ್ನು ಹೆಚ್ಚು ಹೇಳ್ತಲೇ ಹೋದರು. ನಾನೇನೇ ಮಾಡಿದ್ರು ಕೂಡ ಹೈಕಮಾಂಡ್ ಶ್ರೀರಕ್ಷೆ ನನ್ನ ಮೇಲೆ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಯತ್ನಾಳ್ ಅವರು ಯೋಚನೆ ಮಾಡಿದ್ದೆ. ಇವತ್ತು ಇಷ್ಟು ದೂರ ಈ ಸಮಸ್ಯೆಗಳು ಬೆಳ್ಕೊಂಡು ಬರೋದಕ್ಕೂ ಕೂಡ ಕಾರಣ ಆಯಿತು. ಇಷ್ಟೊಂದು ಹೇಳಿಕೆಗಳು ಯತ್ನಾಳ್ ಕೊಡೋದಕ್ಕೂ ಕೂಡ ಕಾರಣವಾಯಿತು. ಕೊನೆಗೆ ಈ ಸಮಸ್ಯೆ ಯತ್ನಾಳ್ ಅವರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಮಾತ್ರ ಬಗೆಹರಿಯುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಾಗ BJP ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ನಾವು ಕಳೆದ 3 ದಿನಗಳಿಂದ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ನಾವು ನೋಡ್ಬೋದು. ಒಂದು, ಯತ್ನಾಳ್ ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಮಾಧ್ಯಮಗಳು ಗೊತ್ತಿಲ್ಲದೆ ಇರ್ಬೋದು, ಆದರೆ ದೆಹಲಿಯಲ್ಲಿ ಯಾರ್ಯಾರನ್ನ ಏನೇನು ಭೇಟಿ ಮಾಡಿದ್ರು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಸೋಕಾಶ್ ನೋಟಿಸ್ ಕೊಟ್ಟಿದ್ರು. ಆ ಸೋಕಾಶ್ ನೋಟಿಸ್ಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅನಿಸುತ್ತೆ, ಲೇಟಾಗಿ ಕೊಟ್ಟರು, ತಡವಾಗಿ ಕೊಟ್ಟರು. ಜೊತೆಗೆ ಏನು ಉತ್ತರ ಕೊಟ್ಟಿದ್ರು ಅದು ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಆಗಿದೆ ಗೊತ್ತಿಲ್ಲ. ಜೊತೆಗೆ ತನ್ನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರುವ ರೀತಿಯಲ್ಲಿ ಅಲ್ಲಿ ದೆಹಲಿ ಮಟ್ಟದಲ್ಲಿ ಪ್ರಭಾವಿ ಇರುವಂತಹ ರಾಜ್ಯ ಮಟ್ಟದ ನಾಯಕರ ಬಳಿಯೂ ಕೂಡ ಹೇಳ್ಕೊಂಡಿರ್ಬೋದು. BJP ಹೈಕಮಾಂಡ್ ಭೇಟಿ ಮಾಡಿನೂ ಕೂಡ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಕೂಡ ಹೇಳಿರ್ಬೋದು. ಇದೇ ಸಮಯದಲ್ಲಿ ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋಗಿದ್ರು. ಆ ದೆಹಲಿಯಲ್ಲಿ ವಿಜೇಂದ್ರ ಮತ್ತು ಅವ್ರ ಟೀಮ್ ಏನೆಲ್ಲ ಸರ್ಕಸ್ ಮಾಡ್ತೋ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಯತ್ನಾಳ್ ಅವರು ಇತ್ತೀಚೆಗೆ ತೆಗೆದುಕೊಂಡಂತಹ ಕೆಲವೊಂದಷ್ಟು ನಿರ್ಧಾರಗಳು ನೇರವಾಗಿ ಪಕ್ಷ ಸಂಘಟನೆ ಮೇಲೆ ಭಾಳಷ್ಟು ಡ್ಯಾಮೇಜ್ ಆಗ್ತಾ ಇದ್ದಾವೆ. ನಮಗೆ ವ್ಯಕ್ತಿಗತವಾಗಿ ಡ್ಯಾಮೇಜ್ ಆದರೆ ಸಮಸ್ಯೆ ಇಲ್ಲ, ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆದರೆ ಮುಂದೆ ಬರುವಂತಹ ಚುನಾವಣೆಗಳನ್ನು ಎದುರಿಸೋದು ಕಷ್ಟ ಅನ್ನುವಂತಹ ಮನವರಿಕೆ ಮಾಡಿಕೊಡುವಂಥದ್ರಲ್ಲಿ ವಿಜೇಂದ್ರ ಮತ್ತು ಅವ್ರ ಟೀಮ್ ಯಶಸ್ವಿ ಆದಂತೆ ಕಾಣಿಸ್ತಿದೆ. ಇದಕ್ಕೂ ಹೊರತಾಗಿ ಅಂತ ಹೇಳಿದ್ರೆ ಮೊನ್ನೆ ಸದನದಲ್ಲಿ ಯತ್ನಾಳ್ ಅವರು ನಡ್ಕೊಂಡಂತಹ ಒಂದು ನಾವು ರೀತಿಯನ್ನು ನೋಡಬೇಕಾಗುತ್ತೆ. ಅದು ಹನಿ ಟ್ರ್ಯಾಪ್ ವಿಚಾರ, ಯಾರೇ ಕೂಡ ಅದನ್ನು ಖಂಡಿಸಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಹನಿ ಟ್ರ್ಯಾಪ್ ನಡೆದಿರೋದು ಯಾರು, ಯಾವ ಪಕ್ಷದವ್ರದ್ದು, ಅವರು ಆ ಸಮಸ್ಯೆಯನ್ನು ಹೇಳ್ಕೊಳ್ಳೋದು ಬಿಟ್ಟು ಅವರಿಂದ ಬಂದಂತಹ ಚೀಟಿಯನ್ನು ತೆಗೆದು ಯತ್ನಾಳ್ ಅವರು ಮಾತಾಡಿದ್ರು ಅನ್ನುವಂಥ ಒಂದು ಅಸಮಾಧಾನ ಮತ್ತು ಗುಮಾನೆ ರಾಜ್ಯ BJP ನಾಯಕರಿಗಿತ್ತು, ಅಲ್ಲಿದ್ದಂತಹ ಶಾಸಕರಿಗಿತ್ತು. ನಮಗೆ ಅವರ ಆಂತರಿಕ ಜಗಳ, ಅವರಲ್ಲಿ ಯಾರು CM ಆದರೆ ನಮಗೇನಾಗಬೇಕಾಗಿತ್ತು, ನಾವ್ಯಾಕೆ ಅದನ್ನು ಪ್ರಸ್ತಾಪ ಮಾಡಬೇಕಾಗಿತ್ತು? ಅದು DK ಶಿವಕುಮಾರ್ ಅವರು ಮುಂದೆ CM ಆಗಲಿ, ಇಲ್ಲ ಸಿದ್ದರಾಮಯ್ಯ ಅವರು ಮುಂದುವರಲಿ, ಅದರಿಂದ ನಮ್ಮ BJPಗೆ ಆಗಬೇಕಾಗಿರೋದೇನಿದೆ? ನಾವು ಇನ್ನು 2028ರವರೆಗೂ ಕೂಡ ಕಾಯಬೇಕಾಗಿದೆ. ಆದರೆ ಯತ್ನಾಳ್ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ, DK ಶಿವಕುಮಾರ್ ಅವರ ವಿರುದ್ಧ ಇರುವಂತಹ ಕೋಪಕ್ಕೆ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿ ಇಡೀ BJPಯನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರು. ನಮ್ಮಲ್ಲಿ ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ ಯತ್ನಾಳ್ ಅವರು ಕಾರಣ ಆದರು. ಈ ಎಲ್ಲ ವಿಚಾರಗಳನ್ನು BJP ಹೈಕಮಾಂಡ್ ಗಮನಕ್ಕೆ ಹೋಗೋದಕ್ಕೂ ಕೂಡ ಕಾರಣವಾಯ್ತೇನೋ. ಹೀಗಾಗಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಕೊನೆಗೆ BJP ಹೈಕಮಾಂಡ್ ಎಚ್ಚೆತ್ತುಕೊಂಡು ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಸದ್ಯ ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಯಾವೆಲ್ಲ ನಿರ್ಬಂಧನೆಗಳಿರುತ್ತೆ? ಈಗ ಪಕ್ಷದ ಸಭೆಗಳಿಗೆ ಹೋಗಂಗಿಲ್ಲ, ವಿಚಾರಕ್ಕೆ ಬರಂಗಿಲ್ಲ, ಈ ರೀತಿ ಆದಂತ ಏನೇನು ನಿರ್ಬಂಧಗಳಿದೆ ಅವ್ರಿಗೆ ಅಂತ? ಯತ್ನಾಳ್ ಅವ್ರಿಗೆ ಈ ಪಕ್ಷ ಇವತ್ತು ತೆಗೆದುಕೊಂಡಂತಹ ನಿರ್ಧಾರ ಅಂದರೆ ಈ ಆದೇಶ ಪತ್ರ ಈಗಾಗಲೇ ಎಲ್ಲರಿಗೂ ಸಿಕ್ಕಿದೆ, ಯತ್ನಾಳ್ ಅವ್ರಿಗೂ ಕೂಡ ಸಿಕ್ಕಿರುತ್ತೆ. ಈ ಕ್ಷಣದಿಂದಲೇ ಅವರನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಹೊರಗಡೆಗೆ ಹಾಕಿದ್ದಾರೆ. ಅಂದರೆ ಇನ್ನು ಪಕ್ಷ ಕರೆಯುವಂತಹ ಯಾವುದೇ ಸಭೆ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಯಾವುದರಲ್ಲೂ ಕೂಡ ಭಾಗವಹಿಸೋದಕ್ಕೆ ಆಗೋದಿಲ್ಲ. BJPಯ ಮನೆಯಿಂದ ಹೊರಗಡೆಗೆ ಹಾಕಿದಂತಹ ಸದಸ್ಯ ತುಂಬ ನಾರ್ಮಲ್, ನಾವು ಸೆಂಟೆನ್ಸಲ್ಲಿ ಉತ್ತರಿಸಬೇಕು ಅನ್ನೋದಾದರೆ BJPಯ ಮನೆಯಿಂದ ಮಲ್ಲೇಶ್ವರಮಲ್ಲಿರುವಂತಹ BJPಯ ಕಚೇರಿ ಇದೆಯಲ್ಲ, ಆ ಕಚೇರಿಯಿಂದ ಉಚ್ಚಾಟನೆ ಮಾಡಿದಂತಹ ಸದಸ್ಯ. ಹೀಗಾಗಿ ಮತ್ತೆ ಅವ್ರು ಯಾವತ್ತು ಡೋರ್ ಓಪನ್ ಮಾಡ್ತಾರೋ ಅವತ್ತಿನವರೆಗೂ ಕೂಡ BJP ಮಾಡುವಂತಹ ಸಭೆ ಆಗಿರ್ಬೋದು, ಸಮಾರಂಭಗಳಾಗಿರ್ಬೋದು, ಸಮಾವೇಶಗಳಾಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು, ಬೇರೆ ಯಾವುದೇ ಆಗಿದ್ರೂ ಅವರು ಬರುವಂತಿಲ್ಲ. ಜೊತೆಗೆ ಮುಂದೆ ನಡೆಯುವಂತಹ ವಿಧಾನಸಭಾ ಅಧಿವೇಶನ ನಡೀತಲ್ಲ, ಆ ಸಂದರ್ಭದಲ್ಲಿ BJP ಶಾಸಕರ ಜೊತೆ ಇವರು ಕೂತ್ಕೊಳ್ಳುವಂತಿಲ್ಲ. ಆವಾಗ ಇವ್ರಿಗೆ BJPಯಿಂದ ಅದೇ ರಾಜ್ಯ BJPಯಿಂದ BJLP ನಾಯಕರು ಅಂದರೆ ಈಗ ಅಶೋಕ್ ಅವರು ಇದ್ದಾರಲ್ಲ, ಅಶೋಕ್ ಅವರು ಸ್ಪೀಕರ್ ಅವ್ರಿಗೆ ಒಂದು ಮನವಿ ಕೊಡ್ತಾರೆ. ಅವರನ್ನು ನಾವು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ದೀವಿ, ಅವರನ್ನು ಪ್ರತ್ಯೇಕವಾಗಿ ನೀವು ಕೂರಿಸಿ, ನಮ್ಮ BJPಯ ನಾಯಕರು ಅಂದರೆ ಈಗ ಒಬ್ಬ ಪಕ್ಷೇತರ ಅಭ್ಯರ್ಥಿ
ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡ್ತೀವೋ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ವಿಧಾನಸಭೆ ಒಳಗಡೆ ಅವರನ್ನು ಟ್ರೀಟ್ ಮಾಡ್ತಾರೆ. ಹೀಗಾಗಿ ವಿಧಾನಸಭೆ ಒಳಗಡೆ ಆಗಿರ್ಬೋದು, ವಿಧಾನಸಭೆ ಹೊರಗಡೆ ಆಗಿರ್ಬೋದು, ಪಕ್ಷ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ, ಪಕ್ಷ ಮಾಡುವಂತಹ ಕಾರ್ಯಕ್ರಮಗಳಿಗೂ ಯತ್ನಾಳ್ ಅವ್ರಿಗೂ ಯಾವುದೇ ಸಂಬಂಧಗಳು ಕೂಡ ಇರೋದಿಲ್ಲ. ಇನ್ನು ಈ ಬಿಜೆಪಿಯ ಒಳ ಜಗಳದಿಂದ ಕಾಂಗ್ರೆಸ್ಗೆ ಏನು ಲಾಭ ಆಗುತ್ತೆ ಅಂತ? ಒಂದು ವರ್ಷದಿಂದ ಭಾಳಷ್ಟು ಲಾಭ ಆಗೋಗಿದೆ. ಆ ಲಾಭ ಆಗಿರೋದು ಅರ್ಥ ಮಾಡಿಕೊಂಡೆ ಕೊನೆಗೆ ಅವರು ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಭಾಳಷ್ಟು ವಿಚಾರಗಳಲ್ಲಿ ಭಾಳಷ್ಟು ಗೊಂದಲಗಳಿತ್ತು. ಒಬ್ಬರು ಒಂದು ನಿರ್ಧಾರ ತೆಗೆದುಕೊಂಡ್ರೆ ಮತ್ತೊಬ್ಬರು ಅದನ್ನು ಅಪಸ್ವರ, ಅಸಮಾಧಾನ, ಅದಕ್ಕೆ ನಾವ್ಯಾಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ನಡ್ಕೊಳ್ತಾರೆ ಬಂದರು. ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ ಅವ್ರಿಗಿದ್ದಂತಹ ಒಂದೇ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಅವರ ಆರೋಪಗಳು ಏನೇ ಬರಲಿ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಸದ್ದಾಗ್ತಿದ್ದು, ಸುದ್ದಿ ಆಗ್ತಾ ಇದ್ದಿದ್ದು ರಾಜ್ಯ BJPಯಲ್ಲಿರುವಂತಹ ಆಂತರಿಕ ಕಚ್ಚಾಟ. 3 ಬಣಗಳು, 4 ಬಣಗಳು, ಅಶೋಕ್ದೊಂದು ಬಣ, ವಿಜೇಂದ್ರದೊಂದು ಬಣ, ಯತ್ನಾಳದೊಂದು ಬಣ, ಇನ್ನು ಇವರೆಲ್ಲರನ್ನು ಹೊರತುಪಡಿಸಿದ್ರೆ ಸಮಾನ ಮನಸ್ಕರ ಒಂದು ಬಣ. 4-5 ಬಣಗಳಿದ್ರೆ ಒಂದು ಬಣ ಒಂದು ಪ್ರಶ್ನೆ ಇಟ್ಟರೆ ಮತ್ತೊಂದು ಬಣ ಅದನ್ನು ಸ್ವೀಕಾರ ಮಾಡೋದಿಲ್ಲ. ನಾವ್ಯಾಕೆ ಅದಕ್ಕೆ ಸಪೋರ್ಟ್ ಮಾಡಬೇಕು, ನಾವ್ಯಾಕೆ ಅವ್ರಿಗೆ ಕ್ರೆಡಿಟ್ ಕೊಡಬೇಕು? ಈ ಕ್ರೆಡಿಟ್ ಪೊಲಿಟಿಕ್ಸ್ ಇದು ನಾನು ಕೇವಲ BJPಯಲ್ಲಿ ಅಷ್ಟೇ ಇದೆ ಅಂತ ಹೇಳ್ತಿಲ್ಲ. ಆದರೆ ಒಂದು ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಸಮಸ್ಯೆಗಳು ಹೆಚ್ಚಾಗಿರಬೇಕು. ಅಧಿಕಾರ ಇರುತ್ತೆ, ಅಧಿಕಾರಕ್ಕೋಸ್ಕರ ಅಲ್ಲಿ ಹೊಡೆದಾಡಬೇಕು. ಆದರೆ ವಿರೋಧ ಪಕ್ಷದಲ್ಲಿ ಪ್ರತಿಭಟನೆ ಮಾಡೋದು ಅಷ್ಟೇ ಇವ್ರ ಕೆಲಸ, ವಿರೋಧ ಪಕ್ಷದಲ್ಲಿ ವಿರೋಧ ಮಾಡೋದು ಅಷ್ಟೇ ಇವ್ರ ಕೆಲಸ, ವಿರೋಧ ಪಕ್ಷದಲ್ಲಿ ಆಡಳಿತ ಮಾಡ್ತಿರುವಂಥವ್ರನ್ನ ಕಿವಿ ಹಿಂಡೋದಷ್ಟೇ ಇವ್ರ ಕೆಲಸ. ಹಾಗಾಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಬೇಕಾಗಿದ್ದಂತಹ ವಿರೋಧ ಪಕ್ಷದವರು ತಮ್ಮೊಳಗೇನೆ 4-5 ಬಣಗಳನ್ನು ಮಾಡಿಕೊಂಡು ಅದರ ಸಂಪೂರ್ಣ ಲಾಭವನ್ನು ಕಳೆದ 1 ವರ್ಷದಿಂದಲೂ ಕೂಡ, ಕಳೆದ 1-2 ವರ್ಷ ಅಂದರೆ ಸಿದ್ದರಾಮಯ್ಯ ಅವರು CM ಆದ ಬಳಿಕ, ಅಂದರೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ದಿನದಲ್ಲೂ ಕೂಡ ಅತಿ ಹೆಚ್ಚು ಲಾಭ ತಂದುಕೊಟ್ಟಿದ್ದು BJPಯಲ್ಲಿದ್ದಂತಹ ಈ ಆಂತರಿಕ ಬೇಗುದಿ, ಆಂತರಿಕ ಕಚ್ಚಾಟ, ಒಳ ಜಗಳ, 3-4 ಬಣಗಳಾಗಿದ್ದು. ಹೀಗಾಗಿ ಇದರ ಸಂಪೂರ್ಣ ಲಾಭವನ್ನು ಕಾಂಗ್ರೆಸ್ ಪಡ್ಕೊಳ್ತು. ಅದನ್ನು 2 ವರ್ಷಗಳಿಂದಲೂ ಪಡ್ಕೊಳ್ತಲೇ ಬಂತು. ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಯಶಸ್ವಿಯಾಗಿ ಪಡ್ಕೊತ ಅಂತಲೇ ಹೇಳ್ಬೋದು. ಅದರಲ್ಲೂ ಮೊನ್ನೆ ನಡೆದಂತಹ ಏನು ಉಪಚುನಾವಣೆ ಏನಿದೆ, 3 ಕ್ಷೇತ್ರಗಳ ಉಪಚುನಾವಣೆ, ಸಂಡೂರು, ಸಿಗ್ಗಾವಿ, ಈ ಕ್ಷೇತ್ರ ಚನ್ನಪಟ್ಟಣ, ಈ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ BJPಯಲ್ಲಿದ್ದಂತಹ ಆಂತರಿಕ, ಅದರಲ್ಲೂ ನಾವು ಚನ್ನಪಟ್ಟಣ ಬಿಟ್ಬಿಡೋಣ, ಚನ್ನಪಟ್ಟಣ ಏನು BJP ಅವ್ರ ಕ್ಷೇತ್ರ ಅಲ್ಲ, ಅದು JDS ಕ್ಷೇತ್ರ. ಆದರೆ ಸಂಡೂರು ಮತ್ತು ಸಿಗ್ಗಾವಿ BJP ಗೆಲ್ಲುವಂತಹ ಕ್ಷೇತ್ರಗಳು. ಸಿಗ್ಗಾವಿ ಅಂತೂ ಇವ್ರದ್ದೇ ಕ್ಷೇತ್ರ ಆಗಿತ್ತು. ಯಾಕಂತ ಹೇಳಿದ್ರೆ ಸಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ದು ಬಂದಿದ್ದಂತಹ ಒಂದು ಕ್ಷೇತ್ರ, ಅವರು ಸಂಸದರಾದ ಬಳಿಕ ತೆರವಾಗಿದ್ದಂತಹ ಒಂದು ಕ್ಷೇತ್ರ. ಆದರೆ ರಾಜ್ಯ BJPಯಲ್ಲಿದ್ದಂತಹ ಆಂತರಿಕ ಕಚ್ಚಾಟದಿಂದ ಹಾಗೂ ಈ ಬಣಬಡದಾಟದಿಂದಲೇ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೂ ಕೂಡ ಕಾರಣ ಆಯಿತು. ಆಡಳಿತ ಪಕ್ಷಕ್ಕೆ ಸಹಜವಾಗಿ ಒಂದು ಸ್ವಲ್ಪ ಪಾಸಿಟಿವ್ ಇರುತ್ತೆ. ಆದರೆ ಈ ಬಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಗ್ಗಾವಿ ಮತ್ತು ಸಂಡೂರು ಅಂಥದ್ರಲ್ಲಿ ಎಲ್ಲ ನಾಯಕರುಗಳು ಒಟ್ಟಾಗಿ ಕೆಲಸ ಮಾಡಿದ್ದೇ ಆಗಿದ್ರೆ BJPಯವರು ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿತ್ತು. ಇವರಲ್ಲಿದ್ದಂತಹ ಆಂತರಿಕ ಕಚ್ಚಾಟಗಳಿಂದ, ಒಳ ಜಗಳದಿಂದಾಗಿ ಕಾಂಗ್ರೆಸ್ ಆ 2 ಉತ್ತರ ಕರ್ನಾಟಕದಲ್ಲಿ ನಡೆದಂತಹ ಸಂಡೂರು ಮತ್ತು ಸಿಗ್ಗಾವಿ ಬೈ ಎಲೆಕ್ಷನ್ನಲ್ಲೂ ಗೆಲ್ಲೋದಕ್ಕೆ ಕಾರಣವಾಯಿತು. ಹೀಗಾಗಿ ಇದೇ ಅಂತಲ್ಲ, ವಿಧಾನಸಭೆ ಒಳಗೂ ಕೂಡ BJPಯವರನ್ನು ಪದೇ ಸಿದ್ದರಾಮಯ್ಯ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಕಾಂಗ್ರೆಸ್ನ ಬಹುತೇಕರು ಆಡ್ಕೊಂಡಿದ್ದೇ ಈ ಕಾರಣಕ್ಕೆ, ಮೊದಲು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ, ಆಮೇಲೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅಂತ. ಹೀಗಾಗಿ ಸಹಜವಾಗಿ ಒಂದು ವಿರೋಧ ಪಕ್ಷದಲ್ಲಿ ಸಮಸ್ಯೆಗಳು ಹೆಚ್ಚಾಗಿದ್ದಾಗ ಅದರ ನೇರ ಲಾಭ ಸಿಗುವಂಥದ್ದು ಯಾರು ಆಡಳಿತ ಮಾಡ್ತಾ ಇರ್ತಾರೋ, ಯಾರು ಆಡಳಿತವನ್ನು ಅನುಭವಿಸ್ತಾ ಇರ್ತಾರೋ ಅಂಥವ್ರಿಗೆ, ಅದು DK ಶಿವಕುಮಾರ್ಗೂ ಆಗ್ತಿದೆ, ಹೊತ್ತು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಗ್ತಾ ಇದೆ. ಒಟ್ಟಲ್ಲಿ BJPಯ ಒಳ